ಸರ್, ಎಲ್ರಿಗೂ ನಮಸ್ಕಾರ. ಇದು 2012ರಲ್ಲಿ ನಾವು ಭೀಮಾ ತೀರದಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಿರ್ಮಾಪಕ ಅಂಜಿ ನಾಗರಾಜ್ ಅವರು ತುಂಬ ಅಂದರೆ ತುಂಬ ಕಷ್ಟಪಟ್ಟು, ಒಬ್ಬ ಟೆಕ್ನಿಷಿಯನ್ ಅವರು. ನಾನು ಅವ್ರ ಜೊತೆ ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಅವರೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಈ ಸಿನಿಮಾಗೆ ಏನು ಬೇಕು, ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮತ್ತು ಪ್ರಾಪರ್ಟೀಸ್ ಎಲ್ಲ ಫುಲ್ ಓವರಾಲ್ ಸಿನಿಮಾ. ಒಬ್ಬ ಟೆಕ್ನಿಷಿಯನ್ ಈ ಥರ ಸಿನಿಮಾ ಮಾಡೋದು ತುಂಬ ಅಪರೂಪ. ಸ್ವಲ್ಪ ನನ್ನ ಸಾಕೋದು ಒಂಥರ ಬಿಳಿ ಆನೆ ಸಾಕ್ದಂಗೆ ನಂಗೆ ಗೊತ್ತು. ಬಟ್ ಅದು ತಡ್ಕೊಂಡು ತುಂಬ ಖರ್ಚು ಮಾಡಿ ನಾ ಏನು ಕೇಳಿದೆ ಅದನ್ನೆಲ್ಲ ಕೊಟ್ಟರು. ನಿಜವಾಗ್ಲೂ ಈ ಸಿನಿಮಾಗೆ ಎಲ್ಲ ಏನೇ ಹೇಳಿದ್ರು ಕೂಡ ರಾತ್ರಿ ಆಗಲೂ ಕಷ್ಟಪಟ್ಟಿರೋ ಒಬ್ಬ ನಾಯಕ ನಟ ಅಂತಂದ್ರೆ ನಿಜವೂ ಅಂಜಿ ನಾಗರಾಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಕಲಾವಿದರು ತೊಗೊಂಡ್ರೆ ದುನಿಯಾ ವಿಜಯವರಾಗಿರ್ಬೋದು, ಪ್ರಣೀತಾ ಅವರು, ಲೋಹಿತ್ ಅಶ್ವ ಅವರು, ಮತ್ತು ಬೇರೆ ಎಲ್ಲ ಲೋಕನಾಥ್ ಸರ್ ಅಂತೂ ನಂಗೆ ತುಂಬ ಪೆಟ್ಟು. ಸೊ ಅವ್ರಿಗೆ ಆ ಪಾತ್ರ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅವ್ರಿಗೆ ಹೇಳಿದಾಗ ಅಣ್ಣಂಗೆ ಆ್ಯಕ್ಚುಲಿ ನಡೆಯೋಕ್ಕಾಗಲ್ಲ ಅವ್ರಿಗೆ ಅವಾಗ. ಆದರೂ ಸಹ ನಾನೇ ಮಾಡಿ ಮೇಲೆಲ್ಲ ಕರ್ಕೊಂಡೋಗಿ ಜೊತೆಯಲ್ಲಿ ಕೂಡಿಸಿ ಶಾರ್ಟ್ಸ್ ಎಲ್ಲ ಬರಬೇಕು ಅಂದಾಗ ಅಣ್ಣ ನಾನು ಹತ್ತಿನ ಕಣ ಬಾರ ಮರಿ ಅಂತೇಳಿ ಅವ್ರು ಹತ್ತಿ ಬಂದು ಕೆಲಸ ಮಾಡಿದ್ರು. ಪ್ರಣೀತ್ ಅವರು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು ಹೀರೋಯಿನ್ ಆಗಿ. ಸೊ ಬೇರೆ ಎಲ್ಲರೂ ಉಮಾಶ್ರೀ ಮೇಡಮ್ ಹತ್ರ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದೆ. ಸೊ ಪ್ರತಿಯೊಬ್ಬರು ಕೂಡ ಕಲಾವಿದರುಗಳು, ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಸೊ ಈ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಈಗ ಅಂಜಿ ನಾಗರಾಜ್ ಅವರು ಇದನ್ನು ತಮಿಳಲ್ಲಿ ಮತ್ತು ತೆಲುಗು ಮತ್ತು ಮಲಯಾಳಿ ಎಲ್ಲ ಭಾಷೆನಲ್ಲೂ ಡಬ್ ಮಾಡಬೇಕು. ತುಂಬ ಆಫರ್ಸ್ ಬಂದಿದೆ ನನಗೆ, ತುಂಬ ಚೆನ್ನಾಗಿದೆ ಅಂತೇಳಿ. ನಾನು ಆಗಲೂ ಸಹ ಹೇಳಿದ್ದೆ, ನಿಮ್ಗೊಂದು ಒಳ್ಳೆ ಪಿಕ್ಚರ್ ಆಗುತ್ತಿದ್ದು, ನೀವು ಕಷ್ಟಪಡಿ, ಸಿನಿಮಾನ ಪ್ರೀತಿಸಿ, ಸಿನಿಮಾ ನಿಮ್ಮನ್ನು ಪ್ರೀತಿಸುತ್ತೆ ಅಂತ ಹೇಳಿದ್ದೆ. ಅದನ್ನು ಅವ್ರು ಫಾಲೋ ಮಾಡಿದ್ರು. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಅವತ್ತು ಅವರು ಒಂದು ಒಳ್ಳೆ ತೀರ್ಮಾನದಲ್ಲಿ ಆ ಸಿನಿಮಾನ ರಿಲೀಸ್ ಮಾಡಿ ಒಂದು ಒಳ್ಳೆ ಲಾಭ ಪಟ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅದಕ್ಕೆ ನಾನು ಫಸ್ಟು ಸಂತೋಷ ಪಡ್ತೀನಿ. ಈಗಲೂ ಸಹ ಅವ್ರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಡಿಜಿಟಲಾಗೆಲ್ಲ ಮಾಡಿ, ಕಲರಿಂಗ್ ಮಾಡಿ, ತುಂಬ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ, ಎಲ್ಲ ಡಬ್ಬೆಲ್ಲ ಮಾಡಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು, ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನನಗೆ ನನ್ನ ಪಿಕ್ಚರೇ ನಾನು ಲೆಕ್ಕ ಹಾಕಲ್ಲ ಎಷ್ಟು ಖರ್ಚಾಗುತ್ತೆ ಅಂತ. ಇವ್ರಿಗೆ ಹೆಂಗೆ ಕೇಳಿ, ಅವ್ರನ್ನೇ ಕೇಳಿ ಸರ್. ಅಣ್ಣ, ಹಾಂ ಸರ್, ತುಂಬ ಖುಷಿ ಆಯಿತು ಸರ್ ನನಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪಿಕ್ಚರ್ ಬಂದಾಗ ನಾನೇ ಒಂದು 5-6 ಸಲ ನೋಡಿದ್ದೀನಿ. ಅಂದರೆ ನನಗೇನು ತುಂಬ ಸಂತೋಷ ಆಗಿದೆ ಈ ಸಿನಿಮಾದಲ್ಲಿ ಅಂತಂದರೆ ಡೈಲಾಗ್ಸು ಮತ್ತು ಸೀಕ್ವೆನ್ಸು ಮತ್ತು ಮೇಕಿಂಗ್ ತುಂಬ ಹೊಸ್ತರಾಗಿದೆ ಆಗಿನ ಇದರಲ್ಲಿ. ಆ ಥರ ಅವಕಾಶ ಸಿಕ್ತು ಕೆಲಸ ಮಾಡೋದಕ್ಕೆ. ನನಗೆ ಅದು ತುಂಬ ಸಂತೋಷ ಆಯಿತು ಸರ್ ಈ ಪಿಕ್ಚರಲ್ಲಿ. ಆಮೇಲೆ ಅವರು ಅಷ್ಟೇ, ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿ ನಾವು ಏನೇ ಕೇಳಿದ್ರು ಆ ಶಾರ್ಟ್ನ ಅವ್ರು ಅಷ್ಟು ಕಷ್ಟಪಟ್ಟು ರಿಸ್ಕ್ ತಗೊಳ್ತಿದ್ರು ಅವರು. ಸೊ ಅವ್ರ ಪಾರ್ಟ್ ಆಫ್ ವರ್ಕು ಈಸ್ ಎ ಗ್ರೇಟ್ ನಿಜವಾಗ್ಲೂ ಸರ್. ಏನಿಲ್ಲ ಸರ್, ತುಂಬ ಅಷ್ಟೇನು ಕಮ್ಮಿ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಸರ್. ಒಂದು ಚಿಕ್ಕದು ಒಂದು 10-15 ನಿಮಿಷ ಕಮ್ಮಿ ಆಗಿರ್ಬೋದು ಸರ್ ಅಷ್ಟೇ. ಮಿಕ್ಕಿದೆಲ್ಲ ಆ್ಯಸ್ ಇಟ್ ಈಸ್ ಇದೆ ಸರ್. ಸರ್ ಹಾಂ ಸರ್, ಇಲ್ಲ ಸರ್, ಚೇಂಜ್ ಮಾಡಿದ್ದಾರೆ ಸರ್. ಅದು ಆ್ಯಕ್ಚುಲಿ ಈಗ ಬಂದುಬಿಟ್ಟಿದೆ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ಇದು ಆ ಭಾಷೆಗೆ ಏನು ಬೇಕೋ ಅದನ್ನು ರೆಡಿ ಮಾಡಿದ್ದಾರೆ ಸರ್. ಹಾಂ ಸರ್. ಅದು ನಮ್ಮ ಕರ್ತವ್ಯ ಸರ್, ಆ್ಯಕ್ಚುಲಿ ಮಾಡಲೇಬೇಕು. ಟೆಕ್ನಾಲಜಿನ ಇಟ್ಕೊಂಡು ಮಾಡುವಂಥದಕ್ಕಿಂತ ಕತೆ ಇಟ್ಕೊಂಡು ಟೆಕ್ನಾಲಜಿನ ಸಪೋರ್ಟ್ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಆ ಒಂದು ಇದು ನಾನು 92-91 ಡೈರೆಕ್ಟರ್ ಆದಾಗಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಲಾಕಪ್ ಡೆತ್ ಅನ್ನೋದು ಆ ಪಿಕ್ಚರ್ನಲ್ಲಿ ಅವಾಗ ಅಷ್ಟು ಅವಕಾಶ ಸಿಕ್ತು. ಆಫ್ಟರ್ ದಟ್ ಎಲ್ಲ ಆದಮೇಲೆ ಬೇರೆ ಸಿನಿಮಾಗಳಿಗೆಲ್ಲ ಅದನ್ನು ಅಳವಡಿಸ್ಕೊಂಡೇ ಬಂದಿದ್ದೀವಿ. ಸೊ ಮೇಜರ್ ಕತೆ ಸರ್ ಅಷ್ಟೇ. ಕತೆ ಇಲ್ಲ ಅಂತಂದರೆ ಏನು ಟೆಕ್ನಾಲಜಿ ಇದ್ದರೂ ವರ್ಕೌಟ್ ಆಗೋಲ್ಲ ಸರ್. ಅದನ್ನು ಫಾಲೋ ಮಾಡ್ಕೊಬೋದು ಸರ್. ಹಾಂ ಸರ್, ಹಾಗಂತ ಏನಿಲ್ಲ ಸರ್. ಪಾಪ ಅವ್ರು ನಮ್ಮ ಜೊತೇಲಿಲ್ಲ ಇವತ್ತು. ನನ್ನ ಗುರುಗಳವರು, ನಾನು ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದೀನಿ. ಅವ್ರ ಭಾಷೆಗೆ ನಾನು ತುಂಬಾ ಅಭಿಮಾನಿ. ನಾನು ಅವ್ರಿಗೂ ಗೊತ್ತು ಆ್ಯಕ್ಚುಲಿ. ನಾನು ಅವರು ತುಂಬ ಸಲ ಸಣ್ಣ ಚಿಕ್ಕ ಜಗಳ ಎಲ್ಲ ಆಡಿದ್ದೀವಿ. ನಾನೇ ಹುಚ್ಚ ಅಂದ್ಕೊಂಡಿದ್ದೆ ಕಣೋ, ಇನ್ನೊಬ್ಬ ಹುಚ್ಚ ಇದ್ದಾನೆ ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು ಅಂದರು. ಆಮೇಲೆ ಜೊತೆಲೆಲ್ಲ ಯಾವಾಗಲೂ ಮುತ್ತಪರೈ ಸಾರ್ ಮನೆಗೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ ನಾನು ಅವ್ರಿಬ್ರು. ತುಂಬ ಸಲ ನಾನು ಅವ್ರಿಗೆ ರಾತ್ರಿ 3 ಗಂಟೆ ಜೊತೆಲಿದ್ದು ಅವ್ರ ಮನೆಗೆಲ್ಲ ಬಿಟ್ಟು ಹೋಗ್ತಾ ಇದ್ದೆ ನಾನು ಅಷ್ಟು ಇದು ಸರ್. ಬಟ್ ಕೆಲಸ ಅಂತ ಬಂದಾಗ ನಾನು ಯಾರನ್ನು, ನಮ್ಮ ತಂದೆನೂ ಸಹ ನಾನು ಆ್ಯಕ್ಚುಲಿ
ಅವ್ರನ್ನ ಯಾವ ಜಾಗದಲ್ಲಿದ್ದರೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಅವನು ಕೆಲಸ ಬಂದಾಗ ನಾನು ಹತ್ರ ತೊಗೊಳಕ್ಕೆ ಇಷ್ಟಪಡಲ್ಲ ಸರ್, ಕೆಲ್ಸಕ್ಕೆ ಗೌರವ ಕೊಡ್ತೀನಿ. ಆ ಒಂದು ಇದರಲ್ಲಿ ಏನೋ ಸಣ್ಣ ಪುಟ್ಟ ಮಾತಾಗಿರ್ಬೋದು, ಬಟ್ ಈಸ್ ರಿಯಲಿ ಗ್ರೇಟ್ ಅಂತ ಬರವಣಿಗೆ ಇರೋಂಥ ಬರಹಗಾರ ಅವರು ಮುಂದೆ ನಾವೊಬ್ಬರು ಅವರ ಅಭಿಮಾನಿ ಅಂತ ತಿಳ್ಕೊಳ್ಳೋಕ್ಕೆ ನಿಜವೂ ತುಂಬ ಸಂತೋಷ ಆಗುತ್ತೆ. ಅದೇನೋ ಒಂದು ಸಣ್ಣ ಇದು ಬಂದು ಒಂಥರ ತೇಲ್ಕೊಂಡೋಯ್ತು ಅಷ್ಟೇ ಸರ್. ಹಾಂ ಸರ್, ದರ್ಶನ್ ಕೇಳಿ ಮಾಡಿಸ್ತೀವಿ ಸರ್, ದರ್ಶನ್ ಮಾಡ್ತಾ ಖಂಡಿತ ಸರ್. ಸಾರಿ, ಯಾವುದಕ್ಕೆ ಸರ್? ನಾ ಹೇಳಿದೆ ಸರ್ ಕರೀರಿ ಅಂತ ಹೇಳಿದೆ. ಇವ್ರು ಏನು ಮಾಡೋರೆ ಗೊತ್ತಿಲ್ಲ, ಅವರಿಬ್ಬರು ಏನು ಮಾತಾಡ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಬೇಡ ಬಿಡು ನೀನು ಅಂತ ಏನೋ ಹೇಳಿರ್ತಾರೇನೋ ಇವರು ಅಂಜಿ ನಾಗರಾಜ್ ಅವರು. ಏನು ವಿಜಿಗೆ ಹೇಳ್ದೆ ಬರೋಕ್ಕೆ, ಏನಂದರು? ಕಾರಿಲ್ಲ ಅಂದ್ರ? ಮತ್ತೆ ನಂಗೆ ಗೊತ್ತಿಲ್ಲ ಸರ್, ದೇವ್ರನ್ನ ಹೇಳಿದ್ದೀನಿ. ಅವ್ರನ್ನ ಒಂದಿಬ್ಬರನ್ನ ಕಲಾವಿದರುಗಳನ್ನ ಕರೆಸು, ನಾಗು ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಡೈಲಾಗ್ MS ರಮೇಶ್ ಅವ್ರನ್ನೂ ಕರೆಸು ಅಂತ ಹೇಳಿದ್ದೆ ಸರ್ ನಾನು. ತುಂಬ ಒಳ್ಳೆ ಡೈಲಾಗ್ ಬರೆದಿದ್ದಾರೆ ಪಿಕ್ಚರಲ್ಲಿ ಅವರು, ಈಸ್ ಎ ಗ್ರೇಟ್. ಬಟ್ ಏನು ಅಂತ ನನಗೆ ಐಡಿಯಾ ಇಲ್ಲ ಸರ್ ಆ್ಯಕ್ಚುಲಿ. ಹಾಂ ಸರ್, ನಾವು ಕೆಲವು ಸಲ ನಾವೇ ಸಿನಿಮಾ ಮಾಡಿದವರೇ ಕೂಡ ಯಾವುದಾದ್ರು ಸಿನಿಮಾಗಳು ಓಡದೇ ಇರೋ ಟೈಮಲ್ಲಿ, ಚೆನ್ನಾಗಿ ಬರದೇ ಇರೋ ಟೈಮಲ್ಲಿ ಯಾವುದೋ ಒಂದು ನಮ್ದು ಹಳೆ ಸಿನಿಮಾನ ಹಾಕ್ಕೊಂಡು ನೋಡಿದಾಗ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸರ್ ಆ್ಯಕ್ಚುಲಿ. ಚೆನ್ನಾಗಿದೆಯಲ್ಲ, ಒಳ್ಳೆ ಕತೆ ಅಲ್ಲ, ಆ ಟೈಮಲ್ಲಿ ಇವೆಲ್ಲ ಸಿಕ್ತಲ್ಲ ಅಂತೇಳಿ. ಆಮೇಲೆ ಕೆಲವು ಸಲ ರಿಲೀಸ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸರ್, ಬಂದಿದೆ. ಥಿಯೇಟರ್ನಲ್ಲಿ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಸಿಕ್ಕಿದೆ. ಆ ಒಂದು ವಿಷಯ ಇಟ್ಕೊಂಡು ಅಂಜಿ ನಾಗರಾಜ್ ಅವರು ತೀರ್ಮಾನ ತಗೊಂಡಿದ್ದಾರೆ. ನಾವು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ, ಅವ್ರು ನಿರ್ಮಾಣ ಮಾಡಿರೋ ಸಿನಿಮಾಗಳಲ್ಲಿ ಇದು ಒಂದು ಉತ್ತಮವಾದ ಚಿತ್ರ. ಈ ಚಿತ್ರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅವರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಸರ್. ಸಾರಿ. ಹಾಂ ಸರ್, ಈಗ ನಾನು ಮಾಡ್ತೀನಿ ಸರ್. ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಇದೆ, ಫೀನಿಕ್ಸು, ಈಗ ಮೊನ್ನೆ ಮುಗೀತು ಅದೊಂದು. ಮತ್ತು ಇಲಾಖೆ ಅಂತ ಅದು ಈಗ ಶುರು ಆಗ್ತಿದೆ 15ನೇ ತಾರೀಕಿಂದ. ಈ ವರ್ಷ ಎಲ್ಲ ಒಂದು 3 ಸಿನಿಮಾ ಬರೋ ಥರ ಇದೆ. ಒಂದು ಹೊಸ ಪಿಕ್ಚರು ಈಗ ಮಾರ್ಚ್ 19ಕ್ಕೆ ಶುರು ಮಾಡ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.